ಅನುರಾಗ್ ಕೋಪದಲ್ಲಿ ಹೊಡೆಯುವುದನ್ನು ನೋಡಲಾಗದೆ ಮೊದಲ ಬಾರಿಗೆ ಅನುರಾಗ್ ಕೈ ಹಿಡಿದು ನಿಲ್ಲಿಸಿ ಎಂದು ಕೂಗಿದಳು. ಎಲ್ಲರೂ ಸಾಕ್ಷಿ ಯಾಕೆ ಹಾಗೆ ಕೂಗುತ್ತಿದ್ದಾಳೆ ಎಂದು ಅವಳನ್ನೇ ನೋಡುತ್ತಿದ್ದರೆ ಅನುರಾಗ್ನನ್ನು ಹಿಂದೆ ಸರಿಸಿ ತಾನು ಹೋಗಿ ಶರ್ವನ ಮುಂದೆ ನಿಂತವಳು. ಹೆಣ್ಣು ಮಕ್ಕಳು ಅಂದ್ರೆ ಏನೆಂದು ತಿಳಿದಿದ್ದೀಯಾ? ನೀನು ಆಸೆ ಪಟ್ಟ ತಕ್ಷಣ ಅವರು ನಿನ್ನ ಮಗುಲಿನಲ್ಲಿ ಇರ್ಬೇಕಾ? ಛೀ, ಈ ರೀತಿ ಹೇಳಲು ನಾಚಿಕೆಯಾಗುವುದಿಲ್ವಾ ಎಂದವಳೆ ಕೋಪದಲ್ಲಿ ಅವನ ಕೆನ್ನೆಗೆ ಬೀಸಿ ಹೊಡೆದಳು. ಶರ್ವನ ಜೊತೆಗೆ ಅಲ್ಲಿ ನಿಂತು ನೋಡುತ್ತಿದ್ದ ಕೆಲಸಗಾರರೆಲ್ಲರೂ ಸಾಕ್ಷಿಯ ಕೋಪವನ್ನು ನೋಡಿ ಹೆದರಿ ನಿಂತರು. ಏನಂದೆ? ನಾನು ಬೇಕು ಎಂದು ಆಸೆಯಾಯಿತಾ? ಥೂ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಎಂದು ಉಗಿದವಳು. ಆಸೆ ಪಡಲು ನನ್ನನ್ನೇನು ವಸ್ತು ಎಂದು ತಿಳಿದಿದ್ದೀಯ? ಕೆಲವರು ವಸ್ತುಗಳನ್ನು ಕೂಡ ತುಂಬಾ ಪ್ರೀತಿಯಿಂದ ನೋಡ್ತಾರೆ, ಆದ್ರೆ ನೀನು ಕರೆಯುತ್ತಿದ್ದ ಹಾಗೆ ನಾನು ನಿನ್ನ ಹಾಸಿಗೆಗೆ ಬಂದಿದ್ದರೆ ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವಳಾಗಿರುತ್ತಿದ್ದೆ. ಆದ್ರೆ ಅದು ಆಗದೇ ಇರುವ ಕಾರಣಕ್ಕೆ ಇವರೆಲ್ಲರ ದೃಷ್ಟಿಯಲ್ಲಿ ನನ್ನನ್ನು ನಡತೆಗೆಟ್ಟವಳನ್ನಾಗಿ ಮಾಡಿ ನನ್ನ ಚಾರಿತ್ರ್ಯ ವಧೆ ಮಾಡಿದೆ. ಈ ರೀತಿ ಮಾಡುವಾಗ ನನ್ನ ಜಾಗದಲ್ಲಿ ನಿನ್ನ ಅಕ್ಕ ತಂಗಿ ಯಾರು ನಿನಗೆ ನೆನಪಿಗೆ ಬರಲಿಲ್ಲವಾ? ನಿನ್ನಂತವನಿಗೆ ಸಂಬಂಧದ ಬೆಲೆ, ಹೆಣ್ಣಿನ ಬೆಲೆ ತಿಳಿದಿದ್ದರೆ ಅಲ್ವಾ ಅದೆಲ್ಲ ನೆನಪಿಗೆ ಬರುವುದು ಎಂದು ಹೇಳುತ್ತಾ ಅಳಲು ಶುರು ಮಾಡಿದಳು. ಅವಳ ಬಳಿಗೆ ಬಂದ ನಯನ ಅವಳನ್ನು ಹಿಡಿದು, ಸಾಕ್ಷಿ, ಅವನು ಮಾಡಿರುವ ನೀಚ ಕೆಲಸಕ್ಕೆ ನೀನ್ ಯಾಕೆ ಅಳ್ತೀಯ? ಯಾರು ಏನೇ ಹೇಳಿದ್ರು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವವರು ನಿನ್ನನ್ನು ನಂಬಿದರೆ ಸಾಕಲ್ವಾ ಎಂದಳು. ಅವಳ ಮಾತಿಗೆ ಮುಂದೆ ಬಂದ ಅನುರಾಗ್ ಕೂಡ, ಹೌದು ಸಾಕ್ಷಿ, ನಯನ ಅವರು ಹೇಳುತ್ತಿರುವುದು ಸರಿಯಾಗಿದೆ. ತಪ್ಪು ಮಾಡಿರುವವನೇ ರಾಜಾರೋಷವಾಗಿ ನಿಂತಿರುವಾಗ ತಪ್ಪು ಮಾಡದೇ ಇರುವ ನೀವ್ಯಾಕೆ ದುಃಖ ಪಡ್ಬೇಕು? ಸಮಾಧಾನ ಮಾಡ್ಕೊಳ್ಳಿ ಎಂದನು. ಅವನ ಮಾತು ಕೇಳಿದವಳು ಕಣ್ಣೀರನ್ನು ತೊಡೆದುಕೊಂಡು ಮೌನವಾಗಿ ನಿಂತಳು. ಅಷ್ಟರಲ್ಲಿ ಕಾರಿನಲ್ಲಿ ಬರುವಾಗಲೇ ಅನುರಾಗ್ ಕರೆ ಮಾಡಿದ್ದರಿಂದ ಅಲ್ಲಿಗೆ ಪೊಲೀಸಿನವರು ಬಂದಿದ್ದರು. ಇಂತಹ ಕೆಲಸ ಮಾಡಿರುವವನನ್ನು ಅವನು ಎಂದಿಗೂ ಸುಮ್ಮನೆ ಬಿಡುವುದಿಲ್ಲ. ತಾನು ಎಷ್ಟೇ ಹೊಡೆದರೂ ಕೂಡ ಅವನಿಗೆ ಶಿಕ್ಷೆ ಆಗ್ಬೇಕು ಎನ್ನುವ ಆಲೋಚನೆಯಿಂದ ಪೊಲೀಸ್ನವರಿಗೆ ವಿಷಯ ಮುಟ್ಟಿಸಿದನು. ಪೊಲೀಸರು ಒಳಗೆ ಬರುತ್ತಿದ್ದ ಹಾಗೆ ಪೊಲೀಸರನ್ನು ಅಲ್ಲಿ ನೋಡಿ ಹೆದರಿ ನಿಂತನು ಶರ್ವ. ಮುಂದೆ ಬಂದವರು, ಇಲ್ಲಿ ಅನುರಾಗ್ ಎಂದರೆ ಯಾರು ಎಂದರು. ಅವರ ಮಾತು ಕೇಳಿ ಮುಂದೆ ಬಂದವನು, ಸರ್, ನಾನೇ ಅನುರಾಗ್ ಎಂದು ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಶರ್ವನ ವಿಷಯವನ್ನು ಹೇಳಿ, ನಾನೇ ಬಂದು ಕಂಪ್ಲೇಂಟ್ ಕೊಡುತ್ತೇನೆ, ಈಗ ಇವನನ್ನು ಕರೆದುಕೊಂಡು ಹೋಗಿ ಎಂದನು. ಪೊಲೀಸಿನವರು ಸಾಕ್ಷಿಯ ಹೇಳಿಕೆಯ ಜೊತೆಗೆ ನಯನ ಹೇಳಿಕೆಯನ್ನು ತೆಗೆದುಕೊಂಡು ಶರ್ವನನ್ನು ಅಲ್ಲಿಂದ ಕರೆದುಕೊಂಡು ಹೋದರು. ಇತ್ತ ಎಲ್ಲರೂ ನಿಂತಲ್ಲಿಂದ ಕದಲುತ್ತಿರುವುದನ್ನು ನೋಡಿದ ಸಾಕ್ಷಿ ನಿಲ್ಲಿ ಎಂದು ಕೂಗಿದಳು. ಯಾರೋ ಒಬ್ಬರು ಏನೋ ಹೇಳಿದ್ರು ಎಂದ ತಕ್ಷಣ ಅದನ್ನು ನಂಬಲು ನಿಮ್ಮ ಬುದ್ಧಿ ಎಲ್ಲಿಗೆ ಹೋಗಿರುತ್ತೆ? ಮುಳ್ಳಿಲ್ಲದ ನಾಲಿಗೆ ಇದೆ ಎಂದು ಹೇಗೆ ಬೇಕೋ ಹಾಗೆ ಮಾತನಾಡುವುದಲ್ಲ. ದೇವರು ನಿಮಗೂ ಕೂಡ ಯೋಚಿಸುವ ಬುದ್ಧಿ ಕೊಟ್ಟಿರುತ್ತಾನೆ. ಒಬ್ಬರ ಬಗ್ಗೆ ಕೇವಲವಾಗಿ ಅಥವಾ ತುಚ್ಛವಾಗಿ ಮಾತನಾಡುವಾಗ 100 ಬಾರಿ ಯೋಚಿಸಿ ಮಾತನಾಡಿ ಎಂದು ಕೋಪದಲ್ಲಿ ಹೇಳಿದವಳು ತನ್ನ ಬ್ಯಾಗ್ ಹಿಡಿದು ಅಲ್ಲಿ ನಿಲ್ಲದೆ ಹೊರಗೆ ಹೋದಳು. ನಯನ ಅವಳ ಹಿಂದೆಯೇ ಬಂದವಳು, ಸಾಕ್ಷಿ ನಿಲ್ಲು, ಎಲ್ಲಿಗೆ ಹೋಗ್ತಿದೀಯಾ ಎಂದು ಕೂಗಿಕೊಂಡು ಹೋದಳು. ಅವಳು ನಿಲ್ಲದೆ ಹೋದಳು. ಹೋಗಲಿ ಬಿಡಿ ನಯನ, ಅವರ ಮನಸ್ಸಿಗೆ ನೋವಾಗಿದೆ ಅನ್ಸುತ್ತೆ, ಮನೆಗೆ ಹೋಗ್ತಿದ್ದಾರೇನೋ ಎಂದನು ಅನುರಾಗ್. ಆಗುತ್ತೆ ಸರ್, ಆಗದೇ ಇರುತ್ತಾ ಸರ್? ನಾವು ಹೆಣ್ಣು ಮಕ್ಕಳು ಯಾವುದೇ ನೋವು ಬೇಕಾದ್ರೂ ಸಹಿಸುತ್ತೇವೆ, ಆದ್ರೆ ನಮ್ಮ ನಡತೆ ಮೇಲೆ ಅಪವಾದ ಬಂದರೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಇವತ್ತು ಸಾಕ್ಷಿಯ ಮನಸ್ಸಿಗೆ ಬಹಳವೇ ನೋವಾಗಿದೆ, ಅದಕ್ಕೆ ಹಾಗೆ ಮಾತನಾಡುತ್ತಿದ್ದಾಳೆ ಎಂದಳು ಬೇಸರದಲ್ಲಿ. ನಯನ ಹೇಳಿದ ಮಾತನ್ನು ಕೇಳಿದ ಅನುರಾಗ್ ಮನದಲ್ಲಿ ಬೇಸರದ ಛಾಯೆ ಮೂಡಿತು. ಅಳುತ್ತಲೇ ಹೊರಗೆ ಹೋದವಳ ಮುಖ ಕಣ್ಣ ಮುಂದೆ ಬರುತ್ತಿದ್ದ ಹಾಗೆ ಇವನಲ್ಲಿ ಸಂಕಟ ಆವರಿಸಿತು. ಸಾಕ್ಷಿ ಬಸ್ಸಿನಲ್ಲಿ ಕುಳಿತರೂ ಕೂಡ ಅವಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಎಲ್ಲಾದರೂ ಸ್ವಲ್ಪ ಸಮಯ ಕುಳಿತು ಹೋಗೋಣ ಎಂದುಕೊಂಡರೂ ಕೂಡ ಎಲ್ಲಾ ಕಡೆ ಜನ ಇರುತ್ತಾರೆ ಎಂದು ಯೋಚಿಸಿ ತಕ್ಷಣ ಮನೆಗೆ ಹೊರಟು ಬಂದಳು. ಬೇಗ ಬಂದ ಸಾಕ್ಷಿಯನ್ನು ನೋಡಿ ಆಶ್ಚರ್ಯವಾದ ಹೇಮಾ, ಇದೇನು ಸಾಕ್ಷಿ, ಇವತ್ತು ಇಷ್ಟು ಬೇಗ ಬಂದಿದೀಯಾ ಎಂದು ಅನುಮಾನದಲ್ಲಿಯೇ ಕೇಳಿದಳು. ತುಂಬಾ ತಲೆನೋವು ಅತ್ತಿಗೆ, ಕೆಲಸ ಮಾಡಲು ಆಗಲಿಲ್ಲ, ಅದಕ್ಕೆ ರಜೆ ಕೇಳಿ ಬಂದು ಬಿಟ್ಟೆ ಎಂದವಳಿಗೆ ನೆನಪಾಗಿದ್ದು ತಾನು ಮ್ಯಾನೇಜರ್ಗೆ ಹೇಳದೆ ಬಂದಿದ್ದೇನೆ ಎಂದು. ನೀನು ಏನು ಹುಷಾರಿಲ್ಲ ಎಂದರೂ ಸದ್ಯಕ್ಕೆ ಕೆಲಸ ಬಿಟ್ಟು ಬರುವವಳು ಅಲ್ಲವಲ್ಲ? ಅನುಮಾನದ ಹುಳ ಒಮ್ಮೆ ಅವಳ ತಲೆಗೆ ಹೊಕ್ಕರೆ ಅದನ್ನು ಬಗೆಹರಿಸಿಕೊಳ್ಳದೆ ಬಿಡುವವಳಲ್ಲ ಹೇಮ. ಇಲ್ಲ ಅತ್ತಿಗೆ, ಇವತ್ತು ತಲೆ ಸಿಡಿಯುತ್ತಿತ್ತು, ಕೆಲಸ ಮಾಡಲು ಆಗ್ಲಿಲ್ಲ, ಅದಕ್ಕೆ ಕೇಳಿಕೊಂಡು ಮನೆಗೆ ಬಂದೆ ಎಂದಳು. ಹಾಸ್ಪಿಟಲ್ಗೆ ಹೋಗಿದ್ದ ಎಂದು ಹೇಮ ಕೇಳಿದರೆ, ಇಲ್ಲ ಅತ್ತಿಗೆ ಎಂದಳು. ಅಷ್ಟೊಂದು ತಲೆನೋವು ಇದ್ರೆ ಹಾಸ್ಪಿಟಲ್ಗೆ ಹೋಗಿ ಬರಬೇಕಲ್ವಾ, ಮತ್ತ್ಯಾಕೆ ಹಾಗೆ ಬಂದೆ ಎಂದಳು. ಅತ್ತಿಗೆ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡುವುದು ಎಂದು ತಿಳಿಯದೆ ಕಂಗಾಲಾದಳು. ನಂತರ,
ಮಾತ್ರೆ ತಂದಿದ್ದೀನಿ ಅತ್ತಿಗೆ, ಅದನ್ನು ತಿಂದು ಮಲಗ್ತೀನಿ, ಕಡಿಮೆ ಆಗ್ಲಿಲ್ಲ ಅಂದ್ರೆ ಸಂಜೆ ಹಾಸ್ಪಿಟಲ್ಗೆ ಹೋಗ್ತೀನಿ ಎಂದವಳು ಬೆಳಿಗ್ಗೆ ತೆಗೆದುಕೊಂಡು ಹೋಗಿದ್ದ ಅದೇ ತಿಂಡಿಯನ್ನು ತೆಗೆದು ತಿಂದು ಕೋಣೆಗೆ ಹೋಗಿ ಮಲಗಿದಳು. ಸಾಕ್ಷಿ ಅಷ್ಟೆಲ್ಲ ಹೇಳಿದರೂ ಕೂಡ ಹೇಮಾಳಿಗೆ ನಂಬಿಕೆ ಬರಲಿಲ್ಲ. ಏನೋ ಆಗಿದೆ, ಅದಕ್ಕೆ ಮಧ್ಯಾಹ್ನಕ್ಕೆ ಬಂದಿದ್ದಾಳೆ ಎಂದು ಕುಳಿತಲ್ಲಿಯೇ ಯೋಚಿಸತೊಡಗಿದಳು. ಕೋಣೆಗೆ ಬಂದ ಸಾಕ್ಷಿಗೆ ಇಷ್ಟರವರೆಗೂ ತಡೆದಿದ್ದ ದುಃಖದ ಕಟ್ಟೆ ಹೊಡೆದು ನದಿಯಾಗಿ ಹರಿಯತೊಡಗಿತು. ಬಾಯಿ ಬಿಟ್ಟು ಜೋರಾಗಿ ಅತ್ತರೆ ಎಲ್ಲಿ ತನ್ನ ಅತ್ತಿಗೆಗೆ ಕೇಳಿಸುತ್ತದೆ ಎಂದು ಬಾಯಿ ಮುಚ್ಚಿಕೊಂಡು ಅಳಲು ಶುರು ಮಾಡಿದಳು. ತನ್ನದೇನು ತಪ್ಪಿಲ್ಲ ಎಂದು ಸಾಬೀತಾದರೂ ಕೂಡ ಮೊದಲಿಗೆ ಅಲ್ಲಿ ಕೆಲಸ ಮಾಡುವ ಎಲ್ಲರೂ ಸಾಕ್ಷಿಯನ್ನು ನೋಡಿದ ರೀತಿ ನೆನೆದು ಅವಳ ದುಃಖ ಒತ್ತರಿಸಿ ಬರುತ್ತಿತ್ತು. ಸ್ವಲ್ಪ ಸಮಯ ಅತ್ತವಳು ಹಾಗೆ ನಿದ್ರೆಗೆ ಜಾರಿದಳು. ಅವಳಿಗೂ ಆಯಾಸವಾಗಿದ್ದರಿಂದ ಬಹುಬೇಗ ನಿದ್ರಾದೇವಿ ಅವಳನ್ನು ಆವರಿಸಿದಳು. ಸಂಜೆ ಕೆಲಸ ಮುಗಿಸಿ ಮನೆಯ ಬಾಗಿಲಿಗೆ ಬಂದ ಸಾಕೇತನಿಗೆ ಬಾಗಿಲಿನಲ್ಲಿ ತಂಗಿಯ ಸ್ಲಿಪ್ಪರ್ ನೋಡಿ ಆಗಲೇ ಸಾಕ್ಷಿ ಬಂದಿದ್ದಾಳೆ ಎಂದುಕೊಂಡು ಒಳಗೆ ಬಂದನು. ಅಲ್ಲಿ ಹೇಮಾ ಇರುವುದನ್ನು ನೋಡಿ, ಇವತ್ತು ಸಾಕ್ಷಿ ನನಗಿಂತ ಬೇಗ ಬಂದಿದ್ದಾಳೆ ಎಂದನು. ಅವಳು ಬೇಗ ಬಂದಿರುವುದಲ್ಲ, ತಲೆನೋವು ಎಂದು ಮಧ್ಯಾಹ್ನಕ್ಕೆ ಮನೆಗೆ ಬಂದು ರೂಮು ಸೇರಿದವಳು ಇನ್ನೂ ಹೊರಗೆ ಬಂದಿಲ್ಲ ಎಂದಳು ಅಸಮಾಧಾನದಿಂದ. ತಲೆನೋವು ಎಂದು ಹೇಳಿದಳಲ್ಲ, ಇವಾಗ ಹೇಗಿದೆ ಎಂದು ಕೇಳೋಣ ಎನ್ನುವ ಯೋಚನೆಗಿಂತ ಅವಳು ಕೋಣೆ ಬಿಟ್ಟು ಹೊರಗೆ ಬಂದಿಲ್ಲವಲ್ಲ ಎನ್ನುವ ಅಸಮಾಧಾನವೇ ಹೆಚ್ಚಾಗಿತ್ತು ಹೇಮಾಳಿಗೆ. ಏನು, ತಲೆನೋವು ಅಂತ ಮಲಗಿದ್ದಾಳ, ಇವಾಗ ಹೇಗಿದ್ದಾಳೆ ಎಂದು ಗಾಬರಿಯಲ್ಲಿ ಕೇಳಿದ ಗಂಡನನ್ನು ನೋಡಿ, ನನಗೆ ಎಷ್ಟೇ ಹುಷಾರಿಲ್ಲ ಎಂದರೂ ಈ ರೀತಿ ಗಾಬರಿ ಆಗುವುದಿಲ್ಲ. ತಂಗಿ ಒಂಚೂರು ಏನು ಹೇಳುವ ಹಾಗಿಲ್ಲ, ಅವಳಿಗೆ ಏನೋ ಆಗಿ ಹೋಯ್ತು ಎನ್ನುವ ಹಾಗೆ ಆಡ್ತಾರೆ ಎಂದು ಮನದಲ್ಲಿಯೇ ಗೊಣಗಿಕೊಂಡವಳು ಗೊತ್ತಿಲ್ಲ ಎಂದಳು. ಕೈಯಲ್ಲಿ ಹಿಡಿದಿದ್ದ ಬ್ಯಾಗ್ ಅನ್ನು ಸೋಫಾ ಮೇಲೆ ಇರಿಸಿದವನು ಸೀದಾ ತಂಗಿಯ ಕೋಣೆ ಕಡೆ ಹೊರಟನು. ಸಾಕ್ಷಿ ಬಾಗಿಲನ್ನು ಒಳಗಿನಿಂದ ಬಂಧಿಸದೆ ಇದ್ದಿದ್ದರಿಂದ ಸುಲಭವಾಗಿ ಬಾಗಿಲು ದೂಡಿಕೊಂಡು ಒಳಗೆ ಹೋದವನು ಅವಳು ಮಲಗಿರುವುದನ್ನು ನೋಡಿ ಅವಳ ಹಣೆ ಮುಟ್ಟುತ್ತಾ ಸಾಕ್ಷಿ ಎಂದನು. ತನ್ನ ಅಣ್ಣನ ಧ್ವನಿ ಕೇಳಿ ಕಣ್ಣು ತೆರೆದು ಅಣ್ಣ ಎಂದಳು. ತಲೆನೋವು ಎಂದು ಮಧ್ಯಾಹ್ನವೇ ಬಂದಂತೆ, ಇವಾಗ ತಲೆನೋವು ಹೇಗಿದೆ? ಕಡಿಮೆಯಾಗಿಲ್ಲ ಎಂದರೆ ಬಾ, ಹಾಸ್ಪಿಟಲ್ಗೆ ಹೋಗೋಣ ಎಂದನು. ತನ್ನ ಅತ್ತಿಗೆ ಏನೇ ಅಂದರು ಏನೇ ಆಡಿದರು ಎಲ್ಲವನ್ನು ಸಹಿಸಿ ಅವಳು ಈ ಮನೆಯಲ್ಲಿ ಇರಲು ಕಾರಣವೇ ಅವಳ ಅಣ್ಣನ ಅದೊಂದು ಪ್ರೀತಿ. ಅದೇ ಪ್ರೀತಿ ಅವಳನ್ನು ಬೇರೆಲ್ಲೂ ಹೋಗದಂತೆ ಕಟ್ಟಿ ಹಾಕಿದೆ. ಬಹುಶಃ ಅತ್ತಿಗೆಯ ರೀತಿ ತನ್ನಣ್ಣ ಕೂಡ ಅವಳನ್ನು ನಿರ್ಲಕ್ಷ್ಯ ಮಾಡಿದಿದ್ದರೆ ಸಾಕ್ಷಿ ಆ ಮನೆಯಲ್ಲಿ ಒಂದು ದಿನ ಕೂಡ ಇರುತ್ತಿರಲಿಲ್ಲವೇನೋ. ತನ್ನಣ್ಣನ ಗಾಬರಿ ನೋಡಿ ಈಗ ಅವಳ ಕಣ್ಣು ತುಂಬಿತು. ಎದ್ದು ಕುಳಿತವಳು, ಅಣ್ಣ ಗಾಬರಿಯಾಗ್ಬೇಡ, ಮಲಗಿ ನಿದ್ದೆ ಮಾಡಿದೆ, ಈಗ ಪರವಾಗಿಲ್ಲ, ಕಡಿಮೆ ಆಗಿದೆ ಎಂದಳು. ನೀನು ಮಧ್ಯಾಹ್ನಕ್ಕೆ ಮನೆಗೆ ಬಂದೆ ಎನ್ನುವುದನ್ನು ಕೇಳಿ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಯಾವತ್ತೂ ನೀನು ಹೀಗೆ ಬಂದಿರಲಿಲ್ಲ. ಹಾಗೇನಾದ್ರೂ ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡಬೇಕಲ್ವಾ? ನಾನೇ ನಿಮ್ಮ ಆಫೀಸ್ ಬಳಿ ಬರುತ್ತಿದ್ದೆ ಎಂದು ಅವಳ ಸಮೀಪವೇ ಕುಳಿತು ಕೇಳಿದನು. ತನ್ನ ಅಣ್ಣನ ಕೈ ಹಿಡಿದವಳು, ಅಣ್ಣ ನನ್ನ ಮೇಲೆ ನಿನಗೆ ಯಾಕಷ್ಟು ಅಕ್ಕರೆ ಎಂದಳು. ಸಡನ್ ಆಗಿ ಅವಳ ಬಾಯಿಂದ ಬಂದ ಮಾತನ್ನು ಕೇಳಿ ಆಶ್ಚರ್ಯವಾದವನು, ಇದೇನು ಸಾಕ್ಷಿ, ಇವತ್ ಹೀಗ್ ಮಾತಾಡ್ತಿದೀಯ? ತಾಯಿಗೆ ಮಕ್ಕಳ ಮೇಲೆ ಅಕ್ಕರೆ ಇರುವುದಿಲ್ವಾ ಎಂದು ಹೇಳುತ್ತಿದ್ದ ಹಾಗೆ ಒಡನೆಯೇ ತನ್ನ ಅಣ್ಣನ ಮಡಿಲ ಮೇಲೆ ಮಲಗಿ ಅಳಲು ಶುರು ಮಾಡಿದಳು. ತಂಗಿ ಅಳುವುದನ್ನು ನೋಡಿ ಗಾಬರಿಯಾದವನು, ಸಾಕ್ಷಿ ಯಾಕೆ ಹೀಗೆ ಅಳುತ್ತಿದ್ದೀಯಾ? ಅಂತದ್ದು ಏನಾಯ್ತು ಈಗ ಎಂದನು. ಏನೂ ಇಲ್ಲ ಅಣ್ಣ, ನಿನ್ನ ಈ ಪ್ರೀತಿಗೆ ನಾನು ಏನು ಕೊಡಲಿ ಎಂದು ಅರ್ಥವಾಗದೆ ದುಃಖಿಸುತ್ತಿದ್ದೇನೆ ಎಂದು ಮಲಗಿಯೇ ಹೇಳಿದಳು. ಅವಳ ತಲೆಯನ್ನು ನೀವುತ್ತಾ, ಸಾಕ್ಷಿ ಅಮ್ಮ ಹೋದಾಗ ನೀನಿನ್ನು ತುಂಬಾ ಚಿಕ್ಕವಳು. ಆಗಿನಿಂದ ಇದೇ ಕೈಯಲ್ಲಿ ನಿನ್ನನ್ನು ಎತ್ತಿ ಆಡಿಸಿ ಬೆಳೆಸಿದ್ದೇನೆ. ನನ್ನ ಮಗು ಎಂದೇ ನಿನ್ನನ್ನು ನೋಡಿಕೊಂಡಿದ್ದೇನೆ. ಹಾಗಿದ್ದಾಗ ನಿನ್ನ ಮೇಲಿನ ಪ್ರೀತಿ ಹೇಗೆ ಕಡಿಮೆಯಾಗಲು ಸಾಧ್ಯ ಹೇಳು? ಹಾಗೇನಾದ್ರೂ ನೀನು ನೀಡಿದ ಪ್ರೀತಿಗೆ ನಿನ್ನಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಪ್ರೀತಿ ಆಗಲ್ಲ, ವ್ಯವಹಾರ ಆಗುತ್ತೆ. ಪ್ರೀತಿಗೆ ಪ್ರೀತಿಯನ್ನು ಕೊಡಲು ಮಾತ್ರ ಸಾಧ್ಯ ಎಂದನು. ಅವನ ಮಾತಿಗೆ ಸಾಕ್ಷಿ ಮತ್ತೇನು ಮಾತನಾಡದೆ ಹಾಗೆ ಮಲಗಿದಳು. ಸಾಕ್ಷಿ ನೀನು ಮಲಗಿರು, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿದರೆ ಸಾಕ್ಷಿ ಸರಿ ಎಂದು ಅವನ ಮಡಿಲ ಮೇಲಿಂದ ಎದ್ದು ಸರಿಯಾಗಿ ಮಲಗಿದಳು. ಸಾಕೇತ್ ಹೊರಗೆ ಬರುತ್ತಿದ್ದ ಹಾಗೆ ಅಲ್ಲಿಯೇ ಇಬ್ಬರು ಮಾತನಾಡುವುದನ್ನು ನೋಡುತ್ತಾ ನಿಂತಿದ್ದ ಹೇಮಾಳನ್ನು ನೋಡಿ, ಬೇಗ ಕಾಫಿ ಮಾಡು ಎಂದು ಹೇಳಿ ತನ್ನ ಕೋಣೆಗೆ ಹೋದನು. ತನಗೆ ಕಾಫಿ ಮಾಡು ಎಂದು ಆರ್ಡರ್ ಮಾಡಿದವನನ್ನು ನೋಡಿ ಕೋಪ ಹೆಚ್ಚಾಯಿತು. ನಾನು ಕೆಲಸದವಳು ಎಂದುಕೊಂಡಿದ್ದಾರೆ, ತಂಗಿಗೆ ಸ್ವಲ್ಪ ನೋವಾಗುವ ಹಾಗಿಲ್ಲ, ಆದ್ರೆ ನನಗೆ ಏನಾದ್ರೂ ಲೆಕ್ಕಕ್ಕೆ ಇಲ್ಲ ಇವರಿಗೆ ಎಂದು ಅವನನ್ನು ಬೈದುಕೊಂಡೆ ಕಾಫಿ ಮಾಡಲು ಹೊರಟಳು. ತನ್ನ ಅಣ್ಣ ಆ ಕಡೆ ಹೋಗುತ್ತಿದ್ದ ಹಾಗೆ ತನ್ನ ಮೊಬೈಲ್ ತೆರೆದು ನೋಡಿದವಳಿಗೆ ಅನುರಾಗ್ ಮೆಸೇಜ್ ಮಾಡಿರುವುದು ತಿಳಿಯಿತು. ಅದನ್ನು ತೆರೆದು ನೋಡಿದವಳಿಗೆ ಆಶ್ಚರ್ಯವಾಯಿತು.
ಕ್ಷಮಿಸಿ, ನನ್ನಿಂದ ಇವತ್ತು ನೀವು ನೋವು ಪಡುವ ಹಾಗೆ ಆಯಿತು ಎಂದು ಮೆಸೇಜ್ ಮಾಡಿದ್ದನು. ತನಗೂ ನೋವಾಗಿದೆ. ಅದನ್ನು ಮರೆತು ಮೆಸೇಜ್ ಮಾಡಿದವನನ್ನು ನೋಡಿ ಏನು ಹೇಳಬೇಕು ಎಂದೇ ತಿಳಿಯಲಿಲ್ಲ. ಹಾಗೆ ಇಂದು ಹೇಳದೆ ಮನೆಗೆ ಬಂದವಳಿಗೆ ಬೇಸರ ಕೂಡ ಆಯಿತು. ಹೇಳದೆ ಬಂದಿದ್ದಕ್ಕೆ ಮೆಸೇಜ್ ಮಾಡಿ ಕ್ಷಮೆ ಕೇಳೋಣ ಎಂದು ಯೋಚಿಸುತ್ತಾ ಕುಳಿತಳು. ಮುಂದುವರಿಯುವುದು. ಧನ್ಯವಾದಗಳು.